ಎಲ್ರಿಗೂ ನಮಸ್ಕಾರ. ಗಣಕ ಕಿಚನ್ ಲಾಗ್ಗೆ ಸ್ವಾಗತ. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ಏನು ಸ್ಪೆಷಲ್ ಇವತ್ತು ಅಂತ ಅಂದರೆ, ಒಂದೇ ವಿಡಿಯೋದಲ್ಲಿ ನಾನು 2 ವಿಧವಾಗಿ ಮಾಡ್ತಾ ಇರೋದು. ಆದರೆ ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ ನೀವು ಕೊನೆವರೆಗೂ ವಿಡಿಯೋ ನೋಡಿ, ಮಿಸ್ ಮಾಡ್ದಿರಾ ನೋಡಿ. ನಾನು ಇವತ್ತು ಏನು ಮಾಡ್ತಿದ್ದೀನಿ, ಬಾಳೆ ಎಲೆ ಅಬೆ ಖಾರ ಕಡುಬು ಮಾಡ್ತಾ ಇರೋದು ನಾನು. ಅದನ್ನ ಯಾವ ರೀತಿ ಮಾಡಬೇಕು, ಆದರೆ ಇನ್ನೊಂದು ವಿಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಆದರೆ ಎಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲೂ ವಿಡಿಯೋ ಮಿಸ್ ಮಾಡ್ದಿರ ನೋಡಿ. ಈಗ ನಾನು ಅದಕ್ಕೆ ಏನೇನು ಬೇಕು ಅಂತೆಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು, ಒಂದು 250 ಗ್ರಾಮ್ ಅಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ಈಗ ನಾನು ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಒಂದು 7-8 ಒಂದು 10 ಐತೆ ಅನ್ಕೊಳ್ಳಿ, ಅಷ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ, ಒಂದು 4-5 ಸ್ಪೂನ್ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ನಾನಿವಾಗ. ಈಗ ನಾನೊಂದು ಸ್ವಲ್ಪ ಒಂದು ಬೌಲಷ್ಟು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಕಡಲೆಬೇಳೆನ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 3 ಅವರ್ ನೆನೆಸ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಕಡಲೆಬೇಳೆದು ಇದು ಖಾರ ಕಡುಬು. ನೀಟಾಗಿ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ, ನೀರು ಇಲ್ದಿರ ಸೋರ್ಸಿ ಇಟ್ಕೊಂಡಿದ್ದೀನಿ ನಾನು ಇವಾಗ. ಈಗ ನಾನೇನಂದ್ರೆ ಅಕ್ಕಿ ಹಿಟ್ಟನ್ನ ನಾನು ಮನೆಯಲ್ಲೇ ಗ್ರೈಂಡ್ ಮಾಡಿಸಿರೋದು, ಮಿಷಿನ್ಗೆ ಹಾಕ್ಸಿರೋದು, ತೊಳೆದು ಒಣಗಿಸಿರೋದು. ಇದು ಅಕ್ಕಿ ಹಿಟ್ಟು ತೊಳೆದು ಒಣಗಿಸಿ ಮಿಲ್ಗೆ ಹಾಕ್ಸಿರೋದು. ಈಗ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತೆ ಲವಂಗನೂ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಈಗ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಕಡಲೆಬೇಳೆ ನಾನು ಅರ್ಧ kg ತಗೊಂಡಿರೋದಕ್ಕೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಕಡಲೆಬೇಳೆನ ನೀರು ಹಾಕ್ತೀರಾ, ಒಂದು ಸ್ಪೂನು ಕೂಡ ನೀರು ಹಾಕ್ತೀರಾ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ನೋಡಿ ಈ ರೀತಿಯಾಗಿ ನೋಡಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ನೀಟಾಗಿ ನುಣ್ಣು ಮಾಡ್ಕೊಂಡಿಲ್ಲ, ನೈಸಾಗಿನೂ ಮಾಡ್ಕೊಂಡಿಲ್ಲ. ಈಗ ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಅಷ್ಟೂ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ, ಒಂದು ಬೌಲಲ್ಲಿ ಹಾಕೊಂಡು ಸೇರಿಸ್ಕೊಳ್ತೀನಿ ನೋಡಿ. ನೀಟಾಗಿ ತರಿಯಾಗಿ ಎಲ್ಲವನ್ನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ತರಿಯಾಗಿದೆ ಅಂತ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೇರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಇಟ್ಕೊಂಡಿದ್ನಲ್ವಾ, ಅದನ್ನು ಕೂಡ ಸೇರಿಸ್ಕೊತೀನಿ ನಾನಿವಾಗ. ಸಬ್ಸಿಗೆ ಸೊಪ್ಪನ್ನು ನೋಡಿ ಈ ರೀತಿಯಾಗಿ ನಾನಿವಾಗ ಎಲ್ಲ ಪೂರ್ತಿಯಾಗಿ ಎಲ್ಲ ಕಾಯಿ ಕೂಡ ಸೇರಿಸ್ಕೊತೀನಿ. ಹಾಗೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನಗೆ ಕಾಯಿ ತುರಿ ಎಲ್ಲ ಹಾಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಏನಕ್ಕೆ ಮಿಕ್ಸ್ ಮಾಡೋದು, ನಾನು ಇವಾಗ ಮಿಕ್ಸ್ ಮಾಡೋದನ್ನೆಲ್ಲ ತೋರಿಸಲ್ಲ. ಏನಕ್ಕೆ ಅಂತಂದರೆ ನಾನು ಒಂದು ಕೈನಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ, ಒಂದು ಕೈನಲ್ಲಿ ತೋರಿಸ್ತಾ ಇರ್ತೀನಲ್ವಾ, ಹಂಗಾಗಿ ನಾನು ಮಾಡೋಕ್ಕಾಗಲ್ಲ, ನಾನೇ ತೋರ್ಸೋಕ್ಕಾಗಲ್ಲ. ಹಂಗಾಗಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಗುಂಡೆ ಕಟ್ಟಬೇಕು ನೀಟಾಗಿ, ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ಜಾಸ್ತಿ ನೀರು ಹಾಕೊಂಡು ರುಬ್ಬಿಟ್ರೆ ಕಡುಬು ಒಡೆದೋಗುತ್ತೆ, ಕಡುಬು ಸರಿಯಾಗಿ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು ನೋಡಿ. ಈಗ ನಾನೀಗ ಒಂದು ಪಾತ್ರೆನಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಬಿಸಿ ನೀರು, ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ವಾ, ಅದೇ ಬೌಲ್ ಅಳ್ತಿನಲ್ಲಿ 1.5 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ ನಾನು ಇವಾಗ ಇದಕ್ಕೆ. ಜೊತೆಗೆ ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಮುದ್ದೆ ಎಲ್ಲ ಅಂಟಬಾರ್ದು ಅಂತ ಇಲ್ಲ. ನಾನು ತುಪ್ಪ ಮನೆಯಲ್ಲೇ ಬೆಣ್ಣೆ ತಂದು ಕಾಯಿಸ್ಕೊಂಡಿದ್ದೀನಿ, ಅದೇ ತುಪ್ಪನೇ ಸೇರಿಸ್ಕೊಳ್ತಾ ಇರೋದು ನಾನು. ನೀವು ಯಾವ್ದಿರುತ್ತೋ ಅದನ್ನೇ ಸೇರಿಸ್ಕೊಳ್ಳಿ, ಇದೇ ಬೇಕು ಅಂತ ಏನಿಲ್ಲ ನೋಡಿ. ಈಗ ನಾನು ಅಕ್ಕಿ ಹಿಟ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಅಕ್ಕಿ ಹಿಟ್ಟಿಗೆ ನಾನು ಇವಾಗ ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಯಾವುದನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಆದರೆ ನಾನಿವಾಗ ಬರೀ ಅಕ್ಕಿ ಹಿಟ್ಟು ಮಾತ್ರನೇ ಮಾಡ್ತಾ ಇರೋದು ನೋಡಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಈ ಥರ ಉಂಡೆ ಕಟ್ಟೋವಾಗ ಆಗಬೇಕು, ಈ ಥರ ಮುದ್ದೆ. ಈಗ ಅದನ್ನ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಬರ್ತೀನಿ. ಹಬೆನಲ್ಲಿ ಚೆನ್ನಾಗಿ ಮುದ್ದೆ ಬೇಯಬೇಕು. ಮೇಯ್ನ್ ಮುದ್ದೆ ಬೆಂದ್ರೇನೆ ಅಲ್ವಾ ಮುದ್ದೆ ಇದು ಕಡುಬು ಮಾಡೋದಕ್ಕೆ ಹಿಟ್ಟು ನೀಟಾಗಿ ಚೆನ್ನಾಗಿ ಹದವಾಗಿರೋದು. ಮುದ್ದೆ ಮೇಯ್ನ್ ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಜೊತೆಗೆ ನೀವು ಅಕ್ಕಿ ಹಿಟ್ಟನ್ನು ನೀವು ಮನೆಯಲ್ಲೇ ಒಣಗಿಸಿ ಬೀಸ್ಕೊಳ್ತೀರಲ್ಲ, ಅಕ್ಕಿ ತೊಳೆದಾಕಿ ಒಣಗಿಸಿ ಬೀಸ್ತಿರಲ್ವಾ ಇದು ಮಿಷಿನ್ಗಳಲ್ಲಿ, ಫ್ಲೋರ್ ಮಿಲ್ಲಲ್ಲಿ, ಅದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಟಿಪ್ಸ್ ಅಂತಾನೆ ಅನ್ಕೊಳ್ಳಿ. ಆದರೆ ನೋಡಿ ಈ ರೀತಿಯಾಗಿ ಮುದ್ದೆ ನೋಡಿ ನೀಟಾಗಿ ಕೈಗೆಲ್ಲ ಹೊಡ್ತಾ ಇಲ್ಲ, ಅದೇ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ ನೀವು ನೋಡಿ. ಈ ಥರ ಬರುತ್ತೆ. ನೀವು ಒಂದ್ಸಲ ನೀವು ಮಾಡ್ಕೊಂಡು ನೋಡಿ, ಮತ್ತೆ ನೀವೇ ಮನೆಯಲ್ಲಿ ಮಾಡ್ಕೋತಾ ಇರ್ತೀರಾ. ನಾನು ಈ ಥರ ಒಂದು ಕವರ್ ಹಾಕೊಂಡಿದ್ದೀನಿ, ಮತ್ತೆ ಈ ಥರ ಒತ್ತೋದ್ರಲ್ಲಿ ಮಾಡ್ತಾ ಇದ್ದೀನಿ. ಆದರೆ ನೀವು ಇದಿಲ್ಲ ಅಂತಂದರೆ ನೀವು ಬರೀ ಚಪಾತಿ ಲಟ್ಸೋದ್ರಲ್ಲಿ ಮಾಡ್ಕೊಳ್ಬೋದು. ನಾನು ಸಿಹಿ ಕಡುಬು ಮಾಡಿದ್ನಲ್ವ, ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಖಾರ ಕಡುಬು, ಇವಾಗ ಮಾಡ್ತಾ ಇದ್ದೀನಿ. ಅದರಲ್ಲಿ ಲಟ್ಸೆ ನಾನು ಮಾಡಿರೋದು, ಇದರಲ್ಲಿ ಮಾತ್ರ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವ್ದಿರುತ್ತೋ ಅದರಲ್ಲೇ ಮಾಡ್ಕೊಳ್ಬೋದು, ಇದೆ ಅಂತ ಏನಿಲ್ಲ. ಈಗ ನೋಡಿ
ನೀಟಾಗಿ ಕರೆಕ್ಟಾಗಿ ಎಷ್ಟು ತೆಳುವಾಗಿ ಬಂದೈತೆ ಅಂತಂದರೆ ಅಷ್ಟು ತೆಳುವಾಗಿ ಬಂದೈತೆ. ಒಂದು ಚೂರು ಕಿತ್ತೋಗ್ತಾನೆ ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ ಅಷ್ಟು ನೀಟಾಗಿ ಬಂದೈತೆ. ಈಗ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ವ ಅದನ್ನ ಇದ್ರೊಳಗಡೆ ಹಾಕೊಂಡು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಚೂರು ಗಂಟಿಲ್ದಿರ ನೀವು ಮುದ್ದೆ ಮಾಡ್ಕೊಳ್ಬೇಕು, ಅವಾಗೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಇಷ್ಟು ತೆಳುವಾಗಿ ಮಾಡಿದ್ರೂ ಕೂಡ ಒಡೆದೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ. ತೆಳುವಾಗಿ ಮಾಡ್ಕೋಬೇಕು. ಜೊತೆಗೆ ಅಕ್ಕಿ ಹಿಟ್ಟು ನೀವು ತೊಳೆದು ಒಣಗಿಸೋದ್ರಿಂದ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಎಲ್ಲ ಆ ಕಡೆ ಈ ಕಡೆ ಸೇರಿಸ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನಾನಿನ್ ಒದ್ದೆ ಕೈ ಕೂಡ ಮಾಡ್ಕೊಂಡಿಲ್ಲ, ಅದೇ ಹಂಗೇನೆ ನಾನು ಮಾಡ್ತಾ ಇದ್ದೀನಿ. ಆದ್ರೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ನೀಟಾಗಿ ಕರೆಕ್ಟಾಗಿ ಹದವಾಗಿ ಪರ್ಫೆಕ್ಟಾಗಿ ಬಂದೈತೆ ನೋಡಿ. ನೀಟಾಗಿ ಕರೆಕ್ಟಾಗಿ ಬಂದೈತೆ ನೋಡಿ. ಎಷ್ಟು ಚೆನ್ನಾಗಿ ಒಡೆದೇ ಹೋಗ್ತಾ ಇಲ್ಲ ನೀಟಾಗಿ ಒಂದು ಚೂರು. ಎರಡು ನೋಡಿ, ಈಗ ನಾನು ಹಂಗೆ ಪ್ರೆಸ್ಸು ಕೂಡ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಕೈಯಲ್ಲೇನೆ. ನೀಟಾಗಿ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಎಷ್ಟು ನೀಟಾಗಿ ಕರೆಕ್ಟಾಗಿ ನಾನು ಪ್ರೆಸ್ಸೇ ಮಾಡಂಗಿಲ್ಲ, ಆ ರೀತಿ ಬಂದೈತೆ. ಒಂದು ಚೂರು ಹೊಡಿತಾನೂ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಅಕ್ಕಿ ಹಿಟ್ಟಲ್ಲಿ ಈ ಥರ ಅಕ್ಕಿ ಹಿಟ್ಟು ಮಾಡ್ಕೊಂಡು ಮಾಡೋದ್ರಿಂದ ಅಕ್ಕಿ ಹಿಟ್ಟೇ ಮೇನ್ ಟಿಪ್ಸ್ ಅಂತ ಅನ್ಕೊಳ್ಳಿ. ಆ ಥರ ಕರೆಕ್ಟಾಗಿ ಬಂದೈತೆ ನೋಡಿ. ಎಲ್ಲ ಕಡುಬುಗಳ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚೂರು ಹೊಡಿತಾನೂ ಇಲ್ಲ ನೋಡಿ. ಎಷ್ಟು ನೀಟಾಗಿ ಅಲ್ಲಾಡ್ಸಿದ್ರು ಅಷ್ಟೇ, ಹಿಡ್ಕೊಂಡು ಹೆಂಗೆ ತಿರುಗಿಸಿದ್ರು ಅಷ್ಟೇನೆ ಒಡೆದೋಗ್ತಾನೆ ಇಲ್ಲ. ಎಲ್ಲ ಎಷ್ಟೊಂದು ಒಡೆದೇ ಹೋಗ್ತವೆ ನೋಡಿ. ಹೆಂಗೇನು ಮಾಡಿದ್ರು ಒಡೆದೇ ಹೋಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದೈತೆ, ಅಷ್ಟು ಸ್ಮೂತಾಗೂ ಐತೆ. ಈಗ ಒಂದು ಬಾಳೆ ಎಲೆ ತಗೊಂಡಿದ್ದೀನಿ ನಾನು. ಇವಾಗ ಬಾಳೆ ಎಲೆನಲ್ಲಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಸುತ್ತಬಿಟ್ಟು ನಾನು ಇವಾಗ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆನಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟೇನೆ ನೀರು ಸ್ವಲ್ಪ ಚೆನ್ನಾಗಿ ಕಾಯ್ತಾ ಇರುತ್ತೆ. ಈಗ ಅದಕ್ಕೆ ಇಡ್ಲಿ ಪಾತ್ರೆ ಒಳಗಡೆ ನಾನು ಇವಾಗ ಇಡ್ತಾ ಇದ್ದೀನಿ ನೀಟಾಗಿ ನೋಡಿ. ಈ ರೀತಿ ಎಲ್ಲವನ್ನೂ ಮಾಡಿ ಇಡ್ತೀನಿ. ಇದೇ ಥರ ಎಲ್ಲವನ್ನೂ ಮಾಡಿ ಇಟ್ಬಿಟ್ಟು ನೋಡ್ತೀನಿ. ಈಗ ನೀಟಾಗಿ ಎಲ್ಲ ಕರೆಕ್ಟಾಗಿ ಬೆಂದಿದ್ದೆ ನೋಡಿ. ನೀಟಾಗಿ ಒಂದು 1/4 ಗಂಟೆ ಬೇಯಿಸ್ಕೊಂಡಿದ್ದೀನಿ ನಾನು. ಒಳಗಡೆ ಸ್ಟಫಿಂಗ್ ಬೇಯಬೇಕಲ್ವಾ, ಕಡಲೆಬೇಳೆ, ಹಸಿ ಕಡಲೆಬೇಳೆದಲ್ವಾ ಹಾಕಿರೋದು ನಾವು. ಹಂಗಾಗಿ ನೀಟಾಗಿ ಒಂದು 1/4 ಗಂಟೆ ಬೇಯಿಸ್ಬೇಕು. ಚೆನ್ನಾಗಿ ನೋಡಿ ನೀಟಾಗಿ ಬೆಂದೈತೆ. ಎಷ್ಟು ಚೆನ್ನಾಗಿ, ಅಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬೆಂದೈತೆ. ಕಡುಬಂತೂ ಒಡೆದೇ ಹೋಗಿಲ್ಲ, ಯಾವ ಕಡುಬುಗಳು ಕೂಡ ಒಡೆದೋಗಿಲ್ಲ ನೋಡಿ. ಯಾವ್ದು ಒಡೆದೋಗಿದೆ ಅಂತ ನೋಡಿ. ಎಲ್ಲ ಕಡುಬುಗಳು ಏನೂ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಬಾಳೆ ಎಲೆನಲ್ಲಿ ಮಾಡೋದ್ರಿಂದ ಎಷ್ಟು ಘಮ ಘಮ ಅಂತ ಇರುತ್ತೆ ಕಡುಬು ಅಂತ ಅಂದರೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಮತ್ತೆ ನೀವು ಮಾಡ್ತಾನೆ ಇರ್ತೀರ, ಇದೇ ಥರ ಮಾಡ್ತಿರ್ತೀರ. ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ, ಕಡುಬು ಯಾವಾಗ ಬೇಕಾದ್ರೂ ತಿನ್ಬೇಕು ಅನ್ನಿಸ್ದಾಗೆಲ್ಲ ಮಾಡ್ಕೊಳ್ತಾ ಇರ್ಬೋದು. ಈ ಥರ ನಾನು ಹೇಳಿದ ರೀತಿನಲ್ಲಿ ಮಾಡ್ಕೊಂಡ್ರಂತೂ ಅಷ್ಟು ಸುಲಭವಾಗೂ ಇರುತ್ತೆ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ, ಅಷ್ಟು ಚೆನ್ನಾಗೂ ಇರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ನೋಡಿ. ಇದೇ ಥರ ನಾನೊಂದು ಸಿಹಿ ಕಡುಬುದು ಕೂಡ ವಿಡಿಯೋ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಅದನ್ನು ಕೂಡ ನೋಡಿ. ಮಿಸ್ ಮಾಡಿದೆ, ನೋಡಿಲ್ಲ ಅಂತಂದರೆ ಅದನ್ನು ಕೂಡ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಎಲ್ಲ ಕಡುಬುಗಳನ್ನು. ಎಷ್ಟು ನೀಟಾಗಿ ಒಂದು ಕೂಡ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬೆಂದೈತೆ ನೋಡಿ. ಎಷ್ಟು ಕರೆಕ್ಟಾಗೈತೆ, ಒಂದು ಕೂಡ ಒಡೆದಿಲ್ಲ, ಏನಿಲ್ಲ. ಇದೇ ರೀತಿನೇ ಬರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಇದೇ ರೀತಿ. ಏನಂತಂದ್ರೆ ಮೇನ್ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ನಾನು ಮನೆಯಲ್ಲೇ ತೊಳೆದು ಒಣಗಿಸ್ಕೊಂಡು ಮಾಡಿರೋದು. ನಾನು ಮಿಷಿನ್ಗೆ ಹಾಕ್ಸಿರೋದು, ಫ್ಲೋರ್ ಮಿಲ್ಲಲ್ಲಿ ಹಾಕ್ಸಿರೋದ್ರಿಂದ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಆದಷ್ಟು ಎಷ್ಟು ಕರೆಕ್ಟಾಗಿ ಹಿಟ್ಟು ಕೂಡ ದಪ್ಪ ಇಲ್ಲ, ಒಳಗಡೆ ಸ್ಟಫಿಂಗು ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಏನು ಮಾಡಬೇಕು ಅಂತಂದರೆ ಇನ್ನೊಂದು ವಿಡಿಯೋ ಅಂತ ಹೇಳಿದ್ನಲ್ವಾ, ಇದೇ ಸ್ಪೆಷಲ್ ಅಂತ ಅನ್ಕೊಳ್ಳಿ. ಈಗ ನಾನು ಹಿಟ್ಟು ಮಿಕ್ಕಿದೆ, ಇದು ಸ್ಟಫಿಂಗ್ ಮಿಕ್ಕಿದೆಯಲ್ವಾ, ಏನು ಮಾಡೋದು ಅಂತ ಎಲ್ಲರೂ ಇದು ಮಾಡ್ತಾರೆ. ಈಗ ಅದಕ್ಕೆ ನಾನೊಂದು ಬೌಲ್ ಏನು ಮಾಡ್ತಾ ಇದ್ದೀನಿ, ಮಿಕ್ಕಿರೋದಕ್ಕೆ ಕಡುಬು ಮಾಡಿ ಮಿಕ್ಕಿದೆಯಲ್ಲ, ಅದಕ್ಕೆ ನಾನೊಂದು ಬೌಲಲ್ಲಿ ನಾನೀಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೇ, ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ಇಲ್ಲಾಂದ್ರೆ ಚಿಕ್ಕದ್ ತಗೊಳ್ಳಿ 2 ಅಷ್ಟೇನೆ. ನಾನು ಇವಾಗ ಇದಕ್ಕೆ ಈರುಳ್ಳಿ ಹಾಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಈಗ ಏನಂತ ಅಂದ್ರೆ ನೋಡಿ, ಎಷ್ಟು ಈಗ ಒಂದೇ ವಿಡಿಯೋದಲ್ಲಿ ಒಂದೇ ಇದರಲ್ಲಿ 2 ಮಾಡ್ಕೊಳ್ಬಹುದು. ಅದೇ ಮೇನ್ ಟಿಪ್ಸ್ ಅಂತಾನೆ ಅನ್ಕೊಳ್ಳಿ ನೀವು. ಏನಂತ ಅಂದ್ರೆ ಈಗ ಕಡುಬು ಮಾಡಿರ್ತೀರ, ಈಗ ಮಿಕ್ಕುತ್ತೆ ಖಾರ ಕಡುಬು, ಈಗ ಏನಪ್ಪ ಮಾಡೋದು ಅನ್ನಂಗಾಗುತ್ತೆ. ಈ ಕಡೆ ಒಡೆನೂ ಮಾಡ್ಕೊಳ್ಬಹುದು, ಈ ಕಡೆ ಕಡುಬುನು ಕೂಡ ಮಾಡ್ಕೊಳ್ಬಹುದು, 2 ಆಗುತ್ತೆ. ಒಂದೇ ಇದ್ರಲ್ಲೇ 2 ಕೂಡ ಮಾಡ್ಕೊಳ್ಬಹುದು ನೋಡಿ. ನಾನು ಇದೇ ಮೇನ್ ಸ್ಪೆಷಲ್ ಅಂತಾನೆ ಹೇಳಿದ್ದು. ಏನಂತ ಅಂದ್ರೆ ನೀಟಾಗಿ ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ತರ ಮಿಕ್ಸ್ ಮಾಡೋದನ್ನ ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಮಿಕ್ಸ್ ಮಾಡೋದನ್ನೆಲ್ಲ ವಿಡಿಯೋ ತೋರ್ಸಕ್ ಆಗ್ತಾ ಇಲ್ಲ, ನಾನು ಒಂದ್ ಕೈನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನು ಈಗ ಫಸ್ಟೇ
ಎಲ್ಲ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವಡೆ ಅಂತೂ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗರಿಯಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ಇದೇ ರೀತಿ ನೀಟಾಗಿ ಒಂದು ಕೈನಲ್ಲಿ ಹಿಂಗೆ ತಟ್ಟಿಬಿಟ್ಟು ಈ ಥರ ನೀಟಾಗಿ ತಟ್ಟಿ ಎಷ್ಟು ದಪ್ಪನ ತೆಳುವು ನಿಮ್ಗೆ ಎಷ್ಟು ಬೇಕಷ್ಟು ಅದನ್ನು ನೋಡಿಕೊಂಡು ಇದೇ ರೀತಿ ತಟ್ಟಿಕೊಂಡು ಎಲ್ಲವನ್ನು ಈ ಥರ ಎಣ್ಣೆ ಒಳಗಡೆ ಬಿಡಬೇಕು. ನಾನು ಕಲ್ಸಕ್ಕೆ ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ. ಹಂಗೆ ಮಿಕ್ಕಿದೆಯಲ್ಲ ಈಗ ಏನು ಮಾಡೋದು ಅಂದ್ಕೊಂಡು ಈಗ ಅದಕ್ಕೆ ಈ ಥರ ವಡೆ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ. ವಡೆ ಅಂತ ಅಂದರೆ ಎಲ್ರಿಗೂ ಇಷ್ಟನೇ, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ವಡೆ ಅಂತ ಅಂದರೆ ಎಲ್ರಿಗೂ ತುಂಬ ಇಷ್ಟನೇ. ಹಂಗಾಗಿ ನಾನಿವಾಗ ನೀಟಾಗಿ ಎಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ಒಂದೊಂದನ್ನು ಒಂದೇ ಹದವಾಗಿ ತಿಳಿಸ್ಕೊಳ್ಬೇಕು. ಏನಂತಂದರೆ ಮೇನ್ ಅಂತಂದರೆ ಒಬ್ಬೊಬ್ರು ಎಣ್ಣೆನ ಜಾಸ್ತಿ ಕಾವು ಮಾಡ್ಕೊಂಡು ಬಿಡ್ತಾರೆ. ಕಾವು ಮಾಡಿಬಿಟ್ಟು ಅದರೊಳಗಡೆ ಹೊಗೆ ಹೋಗ್ತಾ ಇರುತ್ತೆ. ಅವಾಗ ಕಡಲೆ ವಡೆ ಬಿಟ್ಟರೆ ಅದರೊಳಗಡೆ ಎಲ್ಲ ಮೇಲೆ ಸೀದೋಗುತ್ತೆ. ಅದರ ಬದಲು ನೀಟಾಗಿ ಒಂದು ಹದ ಮಾಡಿಕೊಂಡು ಎಣ್ಣೆ ಇಟ್ಕೋಬೇಕು. ಅವಾಗೆ ಮೇನು ವಡೆಗಳೇ ಆಗಲಿ, ಬಜ್ಜಿ ವಡೆ ಅಂತಾನೆ ಅಲ್ಲ, ಬಜ್ಜಿ ಬೋಂಡ ಯಾವುದೇ ಆದರೂ ಅಷ್ಟೇ ಎಣ್ಣೆ ಕಾದಿದ್ದಾಗ ಹಾಕಿದ್ರಂತೂ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಏನು ಬೆಂದೇ ಇರಲ್ಲ. ಏನಕ್ಕಪ್ಪ ಬೆಂದೇ ಇಲ್ಲ ಅಂತ ಅಂದ್ಕೊಳ್ಬೋದು, ಆ ಥರ ಆಗುತ್ತೆ. ಅದಕ್ಕೇನೆ ಹೇಳ್ತಾ ಇರೋದು, ಮೇಯ್ನಾಗಿ ಒಂದು ಎಣ್ಣೆ ಹದವಾಗಿ ಕಾಯಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾಡಬೇಕು. ಆವಾಗೆ ಮೇನ್ ಕರೆಕ್ಟಾಗಿ ಬರೋದು. ವಡೆಗಳಂತೂ ಬಜ್ಜಿ ಬೋಂಡ ಯಾವುದೇ ಆಗಿರಲಿ ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದರೆ ನೀಟಾಗಿ ಎಣ್ಣೆ ಮೇನ್ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಷ್ಟೇ. ಹದವಾಗಿ ಒಂದೇ ಹದದಲ್ಲಿರಬೇಕು ಎಣ್ಣೆ. ತೀರಾ ಸಣ್ಣ ಆದ್ರೂ ಇದೇನೆ ಎಣ್ಣೆ ಕುಡ್ಕೊಳ್ಬಿಡುತ್ತೆ. ತೀರಾ ಸಣ್ಣಕ್ಕೆ ಇಟ್ಕೊಂಡು ವಡೆಗಳು ಹಾಕಿದ್ರೆ ಎಣ್ಣೆ ಎಲ್ಲ ಕುಡ್ದೋಗುತ್ತೆ. ಏನಕ್ಕಿದು ಎಣ್ಣೆ ಎಷ್ಟೊಂದು ಕುಡ್ದ್ಬಿಟ್ಟೈತೆ ಅನ್ನಂಗಾಗುತ್ತೆ. ಅದ್ರ ಬದಲು ನೋಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಂಡಷ್ಟು ಇದೇ ಮೇನ್ ಹದವಾಗಿರಬೇಕು. ನಾನು ಎಣ್ಣೆ ಹೆಂಗೆ ಇಟ್ಕೊಂಡಿದ್ದೆ ಅಂತ ಗೊತ್ತಾಯ್ತಲ್ವ, ಅದೇ ಥರ ಮಾಡ್ಕೋಬೇಕು. ಏನಂತ ಅಂದರೆ ನೋಡಿ, ಈ ರೀತಿ ಚೆನ್ನಾಗಿ ಎಷ್ಟು ಗರಿಯಾಗಿ ಎಷ್ಟು ಚೆನ್ನಾಗಿದೆ ವಡೆ ಅಂತಂದರೆ ನೋಡ್ತಾ ಇದ್ರೇ ಅಷ್ಟು ಚೆನ್ನಾಗಿದೆ, ಅಷ್ಟು ಕರೆಕ್ಟಾಗಿದೆ, ಅಷ್ಟು ಪರ್ಫೆಕ್ಟಾಗೂ ಬಂದಿದೆ. ಆದರೆ ವಡೆಗಳಂತೂ ಎಷ್ಟು ಕ್ರಿಸ್ಪಿಯಾಗಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಒಂದು ಸ್ವಲ್ಪ ಇಡ್ತಿದ್ದಂಗೆ ಅಲ್ಲೇ ಮೆತ್ತಗಾಗೋಗುತ್ತೆ ಒಂದೊಂದು ವಡೆಗಳು. ಆ ರೀತಿ ಇಲ್ಲವೇ ಇಲ್ಲ. ಬೇಕಾದ್ರೆ ನೀವು ಒಂದ್ಸಲ ಇದೇ ರೀತಿ ಒಂದ್ಸಲ ಮಾಡ್ಕೊಂಡು ನೋಡಿ. ನೀವು ಒಂದ್ಸಲ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಕಡುಬು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಇದು ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ವಡೆನೂ ಕೂಡ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ನಾನು ಖಾರ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಷ್ಟು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ ನೀವು. ಆಮೇಲೆ ನಾನೊಂದು ಅರ್ಧ kg ಕಡಲೆಬೇಳೆಗೆ ಮಾಡಿದ್ದೀನಿ ನಾನು, ಗೊತ್ತಲ್ವಾ. ಅಷ್ಟಕ್ಕೆ ಮಾತ್ರ ನಾನು ಮಾಡ್ಕೊಂಡಿರೋದು. ನೀವು ಇಲ್ಲ 1 kgಗೆ ಡಬಲ್ ಮಾಡ್ಕೊಳ್ಳಿ, 1/4 kg ಮಾಡ್ಕೋಬೇಕು ಅಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ನೀವು ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಖಾರ ಮಾಡ್ಕೊಳ್ಳಿ. ಇನ್ನು ಅಂದರೆ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ನೋಡಿ. ಅಷ್ಟು ಕ್ರಿಸ್ಪಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಅಷ್ಟು ಸಾಫ್ಟಾಗಿ ಅಷ್ಟು ಕರೆಕ್ಟಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಅಷ್ಟು ಟೇಸ್ಟಿಯಾಗಿದೆ. ಇದೇ ನಾನು ಇನ್ನೊಂದು ವಿಡಿಯೋ ಅಂತ ಹೇಳಿದ್ನಲ್ವ, ಇದೇ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.